ಗೃಹ ಸಚಿವರಿಗೆನೇ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು ಬಿಗ್ ನ್ಯೂಸ್ ಇದು. ಇಡಿ ಸುಳಿಯಲಿ, ಇಡಿ ರಡಾರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸಿಕ್ಕಾಕೊಳ್ತಾರ. ಹಾಗಾದ್ರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆಸಿರುವಂತಹ ದಾಳಿ ಇದನ್ನೇ ಸೂಚಿಸ್ತಾ ಇದೆ. ಅದರಲ್ಲೂ ರಾಜ್ಯದ ಟಾಪ್ 2 ಪೊಸಿಷನಲ್, ಸದ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿ ಟಾಪ್ 2 ಪೊಸಿಷನ್ ಅಂತ ಹೇಳ್ಬೋದು ಗೃಹ ಇಲಾಖೆ ಅಂತ ಹೇಳಿದ್ರೆ, ಅದನ್ನು ನಿಭಾಯಿಸ್ತಾ ಇರೋರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಅಂತ ಹೇಳಿದ್ರೆ ಬಹಳ ದೊಡ್ಡ ನ್ಯೂಸ್ ಇದು. 30ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯಗಳು ನಡೀತಾ ಇದೆ ಮತ್ತು ಹಳೆ ಕೇಸ್ಗೆ ಈ ಇಡಿ ರೇಡ್ ಅನ್ನ ಲಿಂಕ್ ಮಾಡಲಾಗ್ತಾ ಇದೆ. ಐಟಿ ಅಧಿಕಾರಿಗಳು ಕೊಟ್ಟ ದಾಖಲೆಗಳು ಮತ್ತು ಪತ್ರದ ಅನ್ವಯ ಇಡಿ ದಾಳಿ ಆಗಿದೆ. ಒಂದು 4 ವರ್ಷಗಳ ಹಿಂದಷ್ಟೇ ಐಟಿ ಅಧಿಕಾರಿಗಳ ದಾಳಿ ಮಾಡಿದಾಗ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆ ಆಗಿತ್ತು. ಆಮೇಲೆ ಸುಮಾರು ಫೈನಾನ್ಷಿಯಲ್ ಫ್ರಾಡ್ ಅನ್ನ ಬಿಂಬಿಸೋ ರೀತಿಯಲ್ಲಿ ಟ್ರಾನ್ಸಾಕ್ಷನ್ಗಳಾಗಿದ್ವು ಅಂತ ಆರೋಪ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಹಿಂದಿನ ಐಟಿ ಪ್ರಕರಣವನ್ನು ಒಂದ್ಸಲ ರೀಕಾಲ್ ಮಾಡ್ಕೊಳ್ತಾ, ಈಗ ಅದು ಇಡಿ ಅಧಿಕಾರಿಗಳಿಗೆ ಯಾವ್ಯಾವ ವಿಚಾರದಲ್ಲಿ ತನಿಖೆಯನ್ನ ನಡೆಸಿ ಕ್ಲಾರಿಟಿನ ತಗೊಳ್ಬೇಕು ಅಂತ ರೇಡ್ ಮಾಡಿರೋದು, ಅದ್ರ ಬಗ್ಗೆ ಹೇಳೋದಾದ್ರೆ ಮಮತಾ, ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ವಿಚಾರಗಳು ಈಗ ಮಾಹಿತಿಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಹಿಂದೆ ಅಂದರೆ ಜೊತೆಗೆ ಫ್ರೆಶ್ ಕೇಸ್ ಆಗಿರುವಂಥ ರಣ್ಯರಾವ್ ಕೇಸ್ಗೂ ಕೂಡ ಒಂದಷ್ಟು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಇದು ದೆಹಲಿಯ ಟೀಮ್ ಆಗಿರೋ ಹಿನ್ನೆಲೆಯಲ್ಲಿ ಅಷ್ಟು ಸ್ಪಷ್ಟವಾದ ಮಾಹಿತಿಗಳು ಮತ್ತು ಅಧಿಕೃತವಾದ ಮಾಹಿತಿಗಳು ಬಹಿರಂಗ ಆಗ್ತಾ ಇಲ್ಲ. ಯಾಕೆಂದರೆ ಕಳೆದ 2-3 ತಿಂಗಳ ಹಿಂದಷ್ಟೇ ರಣ್ಯರಾವ್ ಅವರ ಮನೆ ಮೇಲೆ ಇಡಿ ದಾಳಿ ನಡೆಸಿತ್ತು. ಇಡಿ ದಾಳಿನ ನಡೆಸಿದ್ದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೇನಾದರೂ ಲಿಂಕನ್ನು ಇಟ್ಕೊಂಡು ಈ ದಾಳಿ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಸ್ಪಷ್ಟತೆಗಳು ಸಿಗಬೇಕಾಗಿರೋಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಮೊದಲು ಸಿಕ್ಕಿದಂಥ ಮಾಹಿತಿ ಕಳೆದ 4 ವರ್ಷಗಳ ಹಿಂದೆ ಐಟಿ ಅಧಿಕಾರಿಗಳು ನಡೆಸಿದಂಥ ದಾಳಿ ಏನಿತ್ತು, ಆ ದಾಳಿಗೆ ಸಂಬಂಧಪಟ್ಟಂತೆ ಒಂದು ಇಡಿ ಅವರು ದಾಳಿಯನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಅಂದರೆ 2 ಮಾಹಿತಿಗಳಲ್ಲಿ ಯಾವುದೂ ಸ್ಪಷ್ಟವಾದ ಮಾಹಿತಿಗಳು ಅಧಿಕೃತವಾಗಿ ಹೊರಗಡೆ ಬರಬೇಕಾಗಿರುವಂಥದ್ದು. ಬಹುತೇಕ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಅಧಿಕೃತವಾಗಿ ಮಾಹಿತಿಗಳು ಕೂಡ ಬಹಿರಂಗ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಐಟಿ ಕಳೆದ 4 ವರ್ಷಗಳ ಹಿಂದೆ ನಡೆದಂಥ ಐಟಿ ಅಧಿಕಾರಿಗಳ ದಾಳಿ ಏನಿತ್ತು, ಆ ದಾಳಿಯ ಸಂದರ್ಭದಲ್ಲಿ 5,20,00,000 ಹಣವನ್ನು, ನಗದು ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ರು. ವಶಕ್ಕೆ ಪಡೆದುಕೊಂಡ ಸಂದರ್ಭದಲ್ಲಿ ನೆಲಮಂಗದ ಬಳಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇವತ್ತೇನು ಕಾಲೇಜನ್ನು ನೆಲಮಂಗದ ಬಳಿಯಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಜಮೀನನ್ನು ಖರೀದಿ ಮಾಡ್ತಾ ಇದ್ರು. ಜಮೀನನ್ನು ಖರೀದಿ ಮಾಡ್ಬೇಕಾದ್ರೆ ಅಲ್ಲಿ ರೈತರೊಬ್ಬರಿಗೆ 4,50,00,000 ಹಣ ಏನಿತ್ತು ಅದನ್ನು ನಗದು ರೂಪದಲ್ಲಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿತ್ತು. ಐಟಿ ಅಧಿಕಾರಿಗಳು ಅದನ್ನು ತಮ್ಮ ವಶಕ್ಕೆ ಕೂಡ ಪಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಮನೆಯಲ್ಲೂ ಕೂಡ 70 ಲಕ್ಷ ನಗದು ಹಣವನ್ನು ವಶಕ್ಕೆ ಪಡ್ಕೊಂಡಿದ್ರು. ಅದಕ್ಕೆ ರಿಲೇಟೆಡ್ ಆಗಿ ಇವತ್ತು ದಾಳಿಯನ್ನು ನಡೆಸಿದಾರ. ಪ್ರತ್ಯೇಕವಾಗಿ ECIR ಅನ್ನ ದಾಖಲು ಮಾಡಿಕೊಂಡು, ಜೊತೆಗೆ ಸೀಟ್ ಪ್ಲಾಕಿಂಗ್ ಇರ್ಬೋದು, ಅದಾದ ನಂತರ ಹಣದ ಟ್ರಾನ್ಸಾಕ್ಷನ್ ಇರ್ಬೋದು, ಅಕ್ರಮವಾಗಿ ಹಣವನ್ನು ಟ್ರಾನ್ಸಾಕ್ಷನ್ ಅನ್ನು ಮಾಡಿರುವಂಥದ್ದು ಇರ್ಬೋದು, ಇನ್ನು ಬೇರೆ ಬೇರೆ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವತ್ತು ನಡೆದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಮಾಲೀಕತ್ವ ಮತ್ತು ಸಹಭಾಗಿತ್ವ ಇರುವಂಥ ಎಲ್ಲ ಕಾಲೇಜುಗಳ ಮೇಲೆ ಮತ್ತು ಪರಮೇಶ್ವರ್ ಅವರ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ರು. ಆದರೆ ಇವತ್ತು ಏನು ಆ ಕಾಲೇಜುಗಳ ಮೇಲೆ ಇರ್ಬೋದು, ಜೊತೆಗೆ ಅಲ್ಲಿಯ ಬೇರೆ ಬೇರೆ ಸಂಸ್ಥೆಗಳೇನಿದೆ ಆ ಸಂಸ್ಥೆಗಳ ಮೇಲೆ ದಾಳಿಯನ್ನು ನಡೆಸಿದರೆ, ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಪರಮೇಶ್ವರ್ ಅವರು ಇವತ್ತು ವಿಚಾರಣೆಗೆ ಒಳಗಾಗಿಲ್ಲ. ಅವರ ಮನೆ ಮೇಲೆ ದಾಳಿಯನ್ನು ನಡೆಸೋದಂತಾಗಲಿ ಅವರನ್ನು ವಿಚಾರಣೆಗೆ ಒಳಪಡಿಸೋದಾಗಲಿ ಮಾಡಿಲ್ಲ. ಸದ್ಯಕ್ಕೆ ಮನಿ ಲ್ಯಾಂಡ್ರಿಂಗ್ನ ಆಕ್ಟ್ನ ಅಡಿಯಲ್ಲಿ ಈ ಪ್ರಕರಣ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಮುಂದಿನ ಹಂತಗಳಲ್ಲಿ, ಮುಂದಿನ ಅವಧಿಗಳಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಆ ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತಗಳಲ್ಲಿ ನಡೆಯುವಂಥದ್ದು. ಇಡಿ ದಾಳಿ ಮುಕ್ತಾಯ ಆದ ಬಳಿಕ ಈ ಪ್ರಕ್ರಿಯೆಗಳೆಲ್ಲ ಮುಂದುವರಿಯುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಯಾವ ಪ್ರಕರಣವನ್ನ ಆಧರಿಸಿ ಈ ರೇಡ್ ಆಗಿದೆ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಬಿಕಾಸ್ ದೆಹಲಿಯಿಂದ ಅಧಿಕಾರಿಗಳು ಬಂದಿರೋದ್ರಿಂದ ಫಸ್ಟ್ ಅವ್ರ ಕೆಲಸವನ್ನು ಮುಗಿಸ್ಕೊಳ್ತಾ ಇದ್ದಾರೆ. ಒಂದು ಪ್ರೆಸ್ ನೋಟನ್ನು ಕೂಡ ರಿಲೀಸ್ ಮಾಡ್ತಾರೆ. ಒಂದು ಈ ರೇಡ್ ಕನ್ಕ್ಲೂಡ್ ಆದಮೇಲೆ ಯಾವ ಕಾರಣಕ್ಕಾದಂತಹ ರೇಡ್ ಅಂತ ಇಡಿ ಅಧಿಕಾರಿಗಳು ಆಬ್ವಿಯಸ್ಲಿ ಪ್ರೆಸ್ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಬಟ್ ಅಲ್ಲಿ ತನಕ 3-4 ಆಯಾಮಗಳಲ್ಲಿ ಈ ರೇಡನ್ನು ನಾವು ನೋಡಬಹುದು. ಒಂದು, ನಾವಾಗಲೇ ಹೇಳ್ತಾ ಇದ್ದ ಹಾಗೆ ಐಟಿ ರೇಡ್ಗೆ ಕನೆಕ್ಟೆಡ್ ಆಗಿ